ಹಾಯ್ ಗೈಸ್, ನಮ್ಮ ಫ್ರೆಂಡ್ ಅವ್ರ ಮನೆ ಹತ್ರ ಬಂದು ಕಾರ್ ತಗೊಂಡು ಈಗ ಆಲ್ರೆಡಿ ಹೊರಟಿದ್ದೀವಿ. ಸಂತು ನಾ ಇಬ್ರು ಬಂದಿದ್ದೀವಿ. ಮತ್ತೆ ನೆಕ್ಸ್ಟ್ ಇವಾಗ ಸಂಪತ್ತು ಮತ್ತೆ ವಿಜಿ ತಿಲಕ್ನ ನಮ್ಮ ಸಂತು ಕಾಲೇಜ್ ಹತ್ರ ಬೊಮ್ಮನಹಳ್ಳಿ ಕಾಲೇಜ್ ಹತ್ರ ಸಂಪತ್ನ ಪಿಕಪ್ ಮಾಡ್ಕೊಂಡ್ರಿ. ಅದಾದಮೇಲೆ ವಿಜಿನ ಅವ್ರ ಮನೆ ಹತ್ರ ಪಿಕಪ್ ಮಾಡಿಕೊಂಡು ತಿಲಕ್ನ ಪಿ ಜಿ ಹತ್ರ ಪಿಕಪ್ ಮಾಡಿಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಹಾಗೆ ಹೊರಟ್ವಿ. ಹೆವಿ ಜಾಮ್ ಇತ್ತು ರೋಡೆಲ್ಲ. ಆ್ಯಕ್ಚುಲಿ ಏನಂದರೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಇತ್ತು. ಏನು ಟ್ರಾಫಿಕ್ ಇಲ್ಲ ಅಂದ್ಕೊಂಡು ಬಂದ್ವಿ. ನೋಡಿದ್ರೆ ಸಿಕ್ಕಾಪಟ್ಟೆ ಇತ್ತು ಟ್ರಾಫಿಕ್ಕು. ಅದಾದಮೇಲೆ ಅಂದೇ ವೇಳೆ ಟಿಫನ್ ಮಾಡ್ಕೊಂಡ್ರಿ. ಮಾಮೂಲಿ ಗೊತ್ತಲ್ಲ, ಟಿಫನ್ ಮಾಡ್ಬೇಕಾದ್ರೆ ಜ್ಞಾಪಕ ಬರೋದು, ಅದು ಇದು ಜ್ಞಾಪಕ ಮಾತಾಡ್ಕೊಂಡು ಸ್ವಲ್ಪ ಒಂದು ಅರ್ಧ ಗಂಟೆ ಅಲ್ಲೇ ಆಯಿತು ಟಿಫನ್ ಮಾಡಿದ್ದೆ. ಲಾಸ್ಟ್ ಟ್ರಿಪ್ಪು ಅಂದರೆ ಗೋವಾಕ್ಕೆ ಹೋಗಿದ್ದೆ, ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ಕೊಂಡು ಮತ್ತೆ ಅಲ್ಲೊಂಚೂರು ಕಾಮಿಡಿ ಆಯಿತು. ಏನಂದರೆ ನಮ್ಮ ಫ್ರೆಂಡು ಅವ್ರ ಅಪ್ಪಗೆ ಸ್ಟ್ರಾಬೆರಿ ತೊಗೊಂಡೋಗು ಅಂತ ಹೇಳಿದ್ರು. ಸೇರ್ಬಿಟ್ಟು ತೊಗೊಂಡು ನಾನು ಅಲ್ಲಿ ಹುಡುಕ್ತಾ ಇದ್ದೆ. ಇವನು ನಮ್ಮ ಮನೆ ಹತ್ರ ಐತೆ ಬರೋ ತೊಗೊಡ್ತೀನಿ ಅಂತ ಅಂದ್ಕೊಂಡು. ಅಂದರೆ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಅವ್ರ ಮನೆ ಮುಳ್ಬಾಗ್ಲಲ್ಲಿ ಐತೆ ನೋಡ್ಕೊಂಡಿದ್ದೆ. ಬಟ್ ಅವನು ಯೂನಿವರ್ಸಿಟಿಯಲ್ಲಿ ನಮ್ಮ ಬೆಂಗಳೂರಲ್ಲಿ ಬೊಮ್ಮನಹಳ್ಳಿಯಲ್ಲಿ. ಫುಲ್ಲೆಲ್ಲ ಸಾಂಗ್ಸ್ ಹಾಕ್ಕೊಂಡು ಫುಲ್ಲು ಅಂದರೆ ಕಾರಲ್ಲೇ ಡ್ಯಾನ್ಸ್ ಎಲ್ಲ ಆಡಿಕೊಂಡು ಒಂಥರ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಅದು ಇದು ಮಾತಾಡ್ಕೊಂಡು ರೇಗಿಸ್ಕೊಂಡು ಕಟ್ಸಿಗೆ ಒಂದು 12:30 ಹಂಗೆ ರೀಚ್ ಆಗಿಬಿಟ್ವಿ ಮುಳ್ಬಾಗ್ಲು. ಅಲ್ಲಿ ರೀಚ್ ಆದಮೇಲೆ ಟೈರ್ ಒಂದು ಸ್ವಲ್ಪ ಚೇಂಜ್ ಮಾಡಿಸ್ಬೇಕಾಗಿತ್ತು. ಟೈರ್ ಚೇಂಜ್ ಮಾಡಿಸ್ಕೊಂಡು ಡಬ್ಬ ತಗೊಂಡು ಅನ್ನುತ್ತೆ ಎಂತ ಕಾಣುತ್ತೆ ಅನ್ನುತ್ತೆ ಏನು ಹೇಳಿಲ್ಲ. ಪಟಾಸ್ ಎಷ್ಟು ಬೀಳುತ್ತಣ್ಣ ಸಿಂಗಲ್ ಟೈರ್? 7,000ನಾ? 2,000ನಾ? 7,000ನಾ? 7,000. ಅದು 20,000 ಮಾತ್ರ ಗೊತ್ತಿಲ್ಲ ಅಷ್ಟು ವರ್ಷ. ಗಾಡಿ 1 ಲಕ್ಷ ಮೇಲೆ ಹೊಡಾಯ್ತಾ ನಾರ್ಮಲ್ ಟೈರಾಗ ಥರ್ಡ್ ಪಾರ್ಟಿ ಇಲ್ಲ. ಥರ್ಡ್ ಪಾರ್ಟಿ ಮೇಲೆ ಕಡಿಮೆ ಆಗುತ್ತೆ. ಸೆಕೆಂಡ್ ಪಾರ್ಟಿ ಇನ್ನು ಜಾಸ್ತಿ ಬರುತ್ತೆ. ಬೋಲ್ಟ್ ಉದ್ದಾಯ್ತಲ್ಲ ಗೈಸ್. ನೆಕ್ಸ್ಟು ಮುಳ್ಬಾಗ್ಲು ಬೆಣ್ಣೆ ದೋಸೆ ಅಂತ ಈ ಹೋಟ್ಲಲ್ಲಿ ಮುಳ್ಬಾಗ್ಲಲ್ಲಿ ತುಂಬ ಫೇಮಸ್ಸು. ಅದೇ ನಮ್ಮ ಫ್ರೆಂಡವ್ರ ಹೋಟ್ಲ್ ಅಂತ ನಾನು ಹೇಳ್ತಾ ಇಲ್ಲ. ಆಲ್ರೆಡಿ ನಾವು ಅಲೈನ್ಮೆಂಟ್ ಮಾಡ್ಸೋಕೆ ಹೋಗ್ತಾ ಇದ್ರಿ. ಊಟ ಎಲ್ಲಿ ಮಾಡಿದ್ರೆ ಅಂತ ಕೇಳಿದ್ರೆ ಅದು ಮುಳ್ಬಾಗ್ಲು ದೋಸೆ ಎಲ್ಲಿ ಮಾಡಿದ್ರೆ ಈ ಕಡೆ ಫೇಮಸ್ ಅಂತ ಹೇಳಿದ್ರು. ಅಂದರೆ ಟೇಸ್ಟು ಅಷ್ಟೇ ಸೂಪರಾಗಿತ್ತು. ತುಪ್ಪ ಎಲ್ಲ ಹಾಕಿ ಮಾಡಿದ್ರು. ಈರುಳ್ಳಿ ದೋಸೆ ಮಾಡಿಕೊಡು ಸಖತ್ತಾಗಿತ್ತು. ರುಚಿ ಬಂದು ಸಂಜೆ ತನಕ ಸೂಪರಾಗಿತ್ತು. ನೆಕ್ಸ್ಟ್ ಟೈಮ್ ಯಾರನ್ನ ಹೋದರೆ ಓಕೆ ಟ್ರೈ ಮಾಡಿ. ಅದಾದಮೇಲೆ ಮಾಮೂಲಿ ವೀಲ್ ಅಲೈನ್ಮೆಂಟ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಎಷ್ಟು ಅರ್ಧ ಅಲ್ಲಿಂದ ಅಲ್ಲೇ ಪಕ್ಕದಲ್ಲಿರೋ 10 ಕಿಲೋಮೀಟರ್ ದೂರದಲ್ಲಿರೋ ಗಣೇಶನ ಟೆಂಪಲ್ಗೆ ಹೋಗ್ತೀವಿ. ಇಡೀ ಕ್ಲೀನಾಗಿ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಗೈಸ್ ಟೆಂಪಲ್ ಬಂದಿದ್ವಿ. ಕುರುಡುಮಲೆ ಗಣೇಶ ಟೆಂಪಲ್ ಅಂತ. ಅಲ್ಲಿ
ಏನ್ ಶಾಪ ಆಗ್ತಾ ಇದ್ದೀರಾ? ನನಗೆ ಶಾಪ ಆಗ್ತಾ ಇದ್ದೀರಾ? ಮಾಡಿರೋ ಕೆಟ್ಟ ಕೆಲಸಕ್ಕೆ ಏನು ಮಾಡಿದಾರೆ? ಯಾವ್ದು ಕೆಲಸ ಅರಣ್ಯ ಇಲಾಖೆ ನಡಿ ಹೋಗೋಣ. ಏನು ಇದು ಒಂದು ರೌಂಡ್ ಇತ್ತು ಏರ್ಪೋರ್ಟ್ ಹೋಗುತ್ತೋ ದೇವನಹಳ್ಳಿ ಏರ್ಪೋರ್ಟ್. ಇನ್ನೂ ಏರ್ಪೋರ್ಟ್ ದೂರ ಇದೆ. ದೂರ ಇಲ್ಲಿಂದ 35 ಜನ. ಹಾಗೆ ನಮ್ಮ ಹೊಸಕೋಟೆ ಟೋಲ್ ಹತ್ರ ಇರೋ ಅಕ್ಷಯ್ ಬಿರಿಯಾನಿನ ಒಂದು ಸ್ವಲ್ಪ ಈಚೆಯಿಂದ ನೋಡಿಕೊಂಡು ಪಕ್ಕದಲ್ಲೇ ಇರುವಂಥ ಬ್ರೋಝೋನ್ಗೆ ಬಂದ್ವಿ. ಬ್ರೋಝೋನ್ಗೆ ಬಂದು ಒಂದು ಸ್ವಲ್ಪ ಲೈಟಾಗಿ ಪರ್ಚೇಸ್ ಮಾಡಿ ಅಲ್ಲಿಂದ ಹೊರಟಿದ್ದೆ ನಮ್ಮ ಮನೆ ಕಡೆಗೆ. ಅಲ್ಲೊಂದು ಆಯ್ತಲ್ಲ ಆಲ್ರೆಡಿ. ಇನ್ನೊಂದು ಹಾಕಿದ್ ಬೇಕಂತ ಅವನಿಗೆ. ರಿವರ್ಸ್ ಆಗ್ಯದ ಇವಾಗ. ಅಪ್ಪೆ ಒಂದು ವಾರ ಇವೇನಾ ನಮಗೆ? ಒಂದ್ ವಾರ ಹಂಗ ನಮ್ಗೆ ಗೈಡ್ ಮಾಡಿ ಪೋಸ್ಟ್ ಮಾಡು ಗುರು. ನೀನು ಗೈಡ್ ಮಾಡಿ ಪೋಸ್ಟ್ ಗುರು ಆ ಕಡೆ ಲೆಫ್ಟ್ ಅಲ್ಲಿ ನೋಡ್ಕೊಳ್ರಿ. ಮಾಡ್ಬಿಡು. ಲೆಫ್ಟ್ ಅಲ್ಲಿ ನೋಡ್ಕೊ. ಬ್ಯಾಟ್ರಿ ಇಲ್ಲೋನಾ ಆಗ್ತಾ ಇಲ್ಲ.